ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾತಾಡೋದು BTS ಅವರು ವೈಟ್ ಹೌಸ್ಗೆ ಎದಕ್ಕೆ ಹೋಗಿದ್ರು, ಪ್ರೆಸಿಡೆಂಟ್ ಎದಕ್ಕೆ ಮೀಟ್ ಮಾಡಿದ್ರು, ಅಲ್ಲಿ ಏನೇನು ಮಾಡಿದ್ರು, ಆಮೇಲೆ ಅಪ್ಕಮಿಂಗು ಸಾಂಗ್ ಯಾವುದು ಯಾವಾಗ ರಿಲೀಸ್ ಆಗುತ್ತೆ, ಆಮೇಲೆ ತೆಯ್ಯಂಗೆ ಎಲ್ಲೋಗಿದ್ದಾನೆ ಎಲ್ಲ ನೋಡೋಣ ಬನ್ನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಟು ದ ವಿಡಿಯೋ. ಸೊ ಫಸ್ಟ್ ಬಂದುಬಿಟ್ಟು BTS ಅವರು ಸಿಯೋಲಿಂದ ಲೈಕ್ ಸೌತ್ ಕೊರಿಯಾದಿಂದ ವಾಷಿಂಗ್ಟನ್ನಿಗೆ ಹೋಗಿದ್ದಾರೆ. ಇನ್ನೊಂದೇನು ಗೊತ್ತಾ, ಖುದ್ ಪ್ರೆಸಿಡೆಂಟ್ ಅವರೇನೆ BTS ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಫಾರ್ ಸಪೋರ್ಟಿಂಗ್ ಆ್ಯಂಟಿ ಏಷ್ಯನ್ ಹೇಟ್ ಕ್ರೈಮ್ಸ್ ಆಫ್ COVID-19. ಸೊ ಏನೋ ಒಂದು ಲಾ ಇದೆ ಲೈಕ್ COVID-19 ಬಗ್ಗೆ ಇರೋದದು. ಸೊ BTS ಅವರು ಸಿಯೋಲಿಂದ ವಾಷಿಂಗ್ಟನ್ನಿಗೆ ಹೋಗಿದ್ದಾರೆ ಜಸ್ಟ್ ಟು ಸಪೋರ್ಟ್ ಲಾನ. ಅದಾದಮೇಲೆ ಅಲ್ಲಿ ಹೋಗಿ ಅವರು ಫಸ್ಟ್ ಆಫ್ ಆಲ್ 1-2-3 ಡೇಸ್ ಮುಂಚೆನೇ ಹೋಗಿ ಚಿಲ್ ಆಗಿ ಅಲ್ಲೆಲ್ಲ ಒಂದು ಕಡೆ ಪ್ಲೇಸಸ್ ತಿರುಗಾಡಿ ಅದಾದಮೇಲೆ ಫೋರ್ತ್ ಡೇ ಅವ್ರು ಅಟೆಂಡ್ ಆಗಿದ್ದಾರೆ. ಎಷ್ಟು ಹೆಮ್ಮೆ ಪಡೋದಲ್ರಿ, ಲೈಕ್ ಇನ್ನೊಂದು ಕಂಟ್ರಿ ಪ್ರೆಸಿಡೆಂಟ್ ಅವರು ಖುದ್ದಾಗಿ BTS ಮೆಂಬರ್ಸ್ನ ಇನ್ವೈಟ್ ಮಾಡಿದ್ದಾರೆ ಜಸ್ಟ್ ಸಪೋರ್ಟ್ ಮಾಡಿ ಅಂತಂದು. ಸೊ ಅಲ್ಲಿ ಹೋದ್ಮೇಲೆ ಅವರು BTS ಅವರು ಸ್ಪೀಚ್ ಕೂಡ ಕೊಟ್ಟರು. ಸೊ RM ಇಂಗ್ಲೀಷ್ ಒಳಗೆ ಸ್ಪೀಚ್ ಹೇಳ್ತಾ ಲೈಕ್ ಇಂಟ್ರಡಕ್ಷನ್ ಹೇಳ್ತಾ ಲೈಕ್ ಹಿ ಈಸ್ ವೆರಿ ಆನರ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಆ್ಯಕ್ಟ್ ಅಂತಂದೆಲ್ಲ ಹೇಳಿ, ಆಮೇಲೆ ಉಳ್ಕಿದವರೆಲ್ಲರೂ ಕೊರಿಯನ್ ಲ್ಯಾಂಗ್ವೇಜ್ ಒಳಗೆ ಅವರು ಸ್ಪೀಚ್ ಕೊಟ್ಟರು. ಫಾರ್ ದ ಫಸ್ಟ್ ಟೈಮ್ ಎವರ್ ವೈಟ್ ಹೌಸ್ ಒಳಗೆ ಅವ್ರ ಓನ್ ಮದರ್ ಟಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದು ಅಂದರೆ ಫಸ್ಟ್ BTS. ಎವ್ರಿ ಟೈಮ್ ಅಲ್ಲ BTS ವಿಲ್ ಬಿ ಲೈಕ್ ಸಮಥಿಂಗ್ ನೋಬಡಿ ಡನ್ ಎಟ್ ಅಂತಂದಂತಾರಲ್ಲ ಆ ಥರ. ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಅಫಿಷಿಯಲ್ ಆಗಿ ಪ್ರೆಸಿಡೆಂಟ್ನೇ BTS ಅವ್ರನ್ನ ವೈಟ್ ಹೌಸ್ಗೆ ಕರೆದಿದ್ದು. ಇದೆಲ್ಲ ಆದಮೇಲೆ ಜಸ್ಟ್ ಟು ಚಿಲ್ ಔಟ್, ಆಮೇಲೆ ಆ ಆ್ಯಕ್ಟ್ಸ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಜಸ್ಟ್ ಟು ನೋ ಅಬೌಟ್ ಈಚ್ ಅದರ್ ಅಂತಂದು ಒಂದು ಮೀಟಿಂಗ್ ಇಟ್ಕೊಂಡಿದ್ರು. ಆಫ್ಟರ್ ದ್ಯಾಟ್ ಪ್ರೆಸಿಡೆಂಟ್ ಕಾರ್ಡಿಯಲಿ ವೆಲ್ಕಮ್ ಮಾಡಿದರು BTSನ. ಸೊ ವೆಲ್ಕಮ್ ಮಾಡಾದ್ಮೇಲೆ BTSನ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದರು, ಜಸ್ಟ್ ಚಿಲ್ಡ್. ಸೊ ಅದಾದಮೇಲೆ RM ಹೇಳಿದ ಲೈಕ್ ವಿ ಆರ್ ಸೋ ಹಾನರ್ಡ್, ನಮಗೆ ಕರೆದಿದ್ದು ಅಲ್ಲಿಂದ ಜಸ್ಟ್ ಟು ಸಪೋರ್ಟ್ ಅಂತಂದು. ಆಮೇಲೆ ಎಲ್ಲೇ ಒಂದು ನಮ್ದು ಎಫರ್ಟ್ಸ್ ಇದ್ದಾವೆ ಸಾಂಗ್ಸ್ ಒಳಗಾಗಲಿ ಏನೇ ಆಗಲಿ ಜಸ್ಟ್ ಟು ಲವ್ ಯುವರ್ ಸೆಲ್ಫ್, ನಾಟ್ ಟು ಹೇಟ್. ಆಮೇಲೆ ಇದು ಏಷ್ಯನ್ ಹೇಟ್ ಕ್ರೈಮ್ಸ್ ಇವೆಲ್ಲವೂ ನೋಡ್ತಾ ಲೈಕ್ ಲಿಟ್ರಲಿ ಇವನ್ ವಿ ವಾಂಟೆಡ್ ಟು ಡೂ ಸಮಥಿಂಗ್ ಅಂತ ಹೇಳಿ. ಸೊ ಅವಾಗೇನೆ ವೈಟ್ ಹೌಸ್ ಪ್ರೆಸಿಡೆಂಟ್ ಕರೆದಿದ್ದು ಇದೆಲ್ಲ ಆಯಿತು ಅಂತಂದು RM ಹೇಳಿದ. ಆ್ಯಂಡ್ ಹಿ ಈಸ್ ಸೋ ಆನರ್ಡ್ ಆ್ಯಂಡ್ ಹಿ ಈಸ್ ಸೋ ಓವರ್ವೆಲ್ಮ್ಡ್ ದ್ಯಾಟ್ ಪ್ರೆಸಿಡೆಂಟ್ ಕಾಲ್ಡ್ ಹಸ್ ಅಂತಲೂ ಹೇಳಿದ್ದು. ಅದೆಲ್ಲ ಆದಮೇಲೆ ಒಂದು ಮಾತು ಹೇಳಿದ ಪ್ರೆಸಿಡೆಂಟ್ BTSಗೆ, ನೀವು ಯಾವತ್ತೂ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗ್ಕೋಬೇಡಿ ಬಿಕಾಸ್ ಯು ಆರ್ ಸಮಥಿಂಗ್ ದ್ಯಾಟ್ ನೋಬಡಿ ಈಸ್. ಅದಾದಮೇಲೆ ನೀವೇನು ಮಾಡ್ತಿದ್ದೀರಲ್ಲ, ಏನು ಕಮ್ಯುನಿಕೇಟ್ ಮಾಡ್ತಿದ್ದೀರಲ್ಲ ಲೈಕ್ ಫ್ಯಾನ್ಸ್ ಜೊತೆ ಆಗಲಿ, ವಾಟ್ ದ ಮೆಸೇಜ್ ಯು ಆರ್ ಸೆಂಡಿಂಗ್ ಅಲ್ಲ, ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ದ್ಯಾಟ್ ಈಸ್ ಆಲ್ ಮ್ಯಾಟರ್ಸ್ ಆ್ಯಂಡ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಂತಲೂ ಹೇಳಿದ ಪ್ರೆಸಿಡೆಂಟ್ BTSಗೆ. ಸೊ ಲೈಕ್ ಲಿಟ್ರಲಿ ಇವನ್ ಪ್ರೆಸಿಡೆಂಟ್ ಇದನ್ನು ಹೇಳಿದರು ಲೈಕ್ ಯು ಪೀಪಲ್ ಹ್ಯಾವ್ ಅ ಗ್ರೇಟ್ ಟ್ಯಾಲೆಂಟ್ಸ್, ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಗೋನಾ ಅಚೀವ್ ಮೋರ್ ಆ್ಯಂಡ್ ಮೋರ್. ಅದಾದಮೇಲೆ RM ಥ್ಯಾಂಕ್ ಯು, ಲೈಕ್ ಲಿಟ್ರಲಿ ಯಾರು ಈ ಥರ ಇಷ್ಟಕ್ಕೊಂದು ಹೇಳಿದ್ದಿಲ್ಲ ನಮಗೆ, ಸೊ ಇಟ್ ಮೀನ್ಸ್ ಅ ಲಾಟ್ ಅಂತಲೂ ಹೇಳಿದ. ಇವನ್ ಪ್ರೆಸಿಡೆಂಟ್ ಇದನ್ನು ಹೇಳಿದ, ಸೊ ಲಿಟ್ರಲಿ ಐ ಅಪ್ರಿಷಿಯೇಟ್ ಯು ಪೀಪಲ್, ಏನು ಮಾಡ್ತಿದ್ದೀರಲ್ಲ ಲೈಕ್ ಲಿಟ್ರಲಿ ಐ ಆಮ್ ದ ಒನ್ ಅಂತಂದು ಹೇಳಿದಾಗ RM ಆ್ಯಂಡ್ ಎವ್ರಿಬಡಿ ವಾಸ್ ಲೈಕ್ ಎಷ್ಟು ಖುಷಿಯಾಗಿದ್ರು ಅಂತಂದರೆ ಲೈಕ್ ಎಷ್ಟು ದಿವಸ ಅವರು ಸಫರ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಬಂದಿದ್ದು ಈ ಟೈಮಿಗೆ ಅಲ್ಲ. ಸೊ ದಟ್ಸ್ ವೈ ಲೈಕ್ BTS ವಾಸ್ ವೆರಿ ಹ್ಯಾಪಿ. ಆಮೇಲೆ ಪ್ರೆಸಿಡೆಂಟ್ ಅವರೇ ಆಗಿ ಖುದ್ದಾಗಿ ಅವ್ರು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ದೇ ಆರ್ ಟೆಲಿಂಗ್ ಲೈಕ್ ಇಟ್ ಇಸ್ ಸೊ ಗುಡ್ ಅಂತಂದರೆ ಆವಿಯೋ BTS ಆರ್ ಸೋ ಹ್ಯಾಪಿ ಟು ಕಮ್ ಫಾರ್ ದ ವೈಟ್ ಹೌಸ್ ಅಂತಲೂ ಹೇಳಿದರು. ಅದೆಲ್ಲ ಆದಮೇಲೆ ಅವ್ರದ್ದು ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಅವರು ಒಂದು ಟೂರ್ ತೊಗೊಂಡ್ರು ವೈಟ್ ಹೌಸ್ದು. ಲೈಕ್ ಅವರೆಲ್ಲ ಕಡೆ ಸುತ್ತಾಡಿದ್ರು, ಫೋಟೋಸ್ ತೊಗೊಂಡ್ರು. ಆಮೇಲೆ ನಿಮ್ಗೇನು ಗೊತ್ತಾ ಆರ್ಮೀಸ್, ಲೈಕ್ ಅರೌಂಡ್ 10 to 12 hours BTS ಅವರು ವೈಟ್ ಹೌಸ್ನಾಗಿದ್ದರು. ಸೊ ಸಮಥಿಂಗ್ ಈಸ್ ಕಮ್ಮಿಂಗ್, ಲೈಕ್ ಅವರೇನೋ ಒಂದು ವಿಡಿಯೋ ಶೂಟಿಂಗ್ ಮಾಡಿರಬೇಕು ಅವರು, ಬಟ್ ಅದನ್ನು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ, ವೈ ನಮಗೂ ಗೊತ್ತಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಅವ್ರದ್ದು ಆಲ್ಬಮ್ ಬರ್ತಾ ಇದೆ, ಸೊ June 10. ಅದಾದಮೇಲೆ ಏನಾದರೂ ಅದು ರಿವೀಲ್ ಮಾಡ್ಬೋದು ಏನೋ ಗೊತ್ತಿಲ್ಲ, ಬಟ್ ಅವ್ರೇನೋ ಶೂಟಿಂಗ್ ಏನೋ ಮಾಡಿದ್ದಾರೆ ಆರ್ ದೇ ಡಿಡ್ ಸಮಥಿಂಗ್ ಲೈಕ್ ಪ್ರೊಡಕ್ಟಿವ್ ಕ್ರಿಯೇಟಿವ್ ಅಂತಲೂ ಹೇಳ್ಬೋದು. ಲೈಕ್ ಲಾಸ್ಟ್ ಟೈಮೂ ಅವರು UNO ಒಳಗೆ ಬಂದಾಗೂ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದರು. ಸೊ ಸಮಥಿಂಗ್ ಲೈಕ್ ದ್ಯಾಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸತಿನೂ ಬಂದಾಗ. ಇದೆಲ್ಲ ಆದಮೇಲೆ ಪ್ರೆಸಿಡೆಂಟ್ ಇವನ್ ಟ್ವಿಟರ್ ಒಳಗೆ ಟ್ವೀಟ್ ಕೂಡ ಮಾಡಿದ್ದ ಲೈಕ್ BTS ಹ್ಯಾವ್ ಸಪೋರ್ಟೆಡ್ ಆ್ಯಂಟಿ ಏಷ್ಯನ್ ಕ್ರೈಮ್ಸ್ ಹೇಟ್ ಆ್ಯಕ್ಟ್ ಅಂತಂದು. ಸೊ ಇದೆಲ್ಲ ಆದಮೇಲೆ ಅಟ್ ದಿ ಎಂಡ್ ಪ್ರೆಸಿಡೆಂಟ್ ಲೈಕ್ ಪ್ರೆಸಿಡೆನ್ಷಿಯಲ್ ಗೋಲ್ಡನ್ ಕಾಯಿನ್ ಕೊಟ್ಟರು ಎಲ್ಲರಿಗೂ ಹ್ಯಾಸ್ ಅ ಮೆಮೊರೇಬಲ್ ಗಿಫ್ಟ್ ಅಂತಂದು, ಹ್ಯಾಸ್ ಅ ಟೋಕನ್ ಆಫ್ ಲವ್ ಅಂತಂದು. ಲೈಕ್
ವೈಟ್ ಹೌಸಿಗೆ ಬಂದಿತ್ತು ಒಂದು ನಿಶಾನ ಅಂತಂದು ಎಲ್ಲರಿಗೂ ಒಂದು ಗೋಲ್ಡ್ ಕಾಯಿನ್ ಕೊಟ್ಟರು. ಇದೆಲ್ಲ ಆಯಿತು. ವಾಷಿಂಗ್ಟನ್ನಿಗೆ ಹೋಗಿದ್ರು, ಸಪೋರ್ಟ್ ಮಾಡಿದರು, ಪ್ರೆಸಿಡೆಂಟ್ ಜೊತೆ ಮಾತಾಡಿದ್ರು, ಅಲ್ಲೇನೇನೋ ಮಾಡಿದರು. ಸೊ ನೆಕ್ಸ್ಟ್ ಆಲ್ಬಮ್ ಯಾವಾಗಿದೆ ಅಂತ ಆರ್ಮೀಸ್ ಯು ಆರ್ ವೇಟಿಂಗ್ ರೈಟ್. ಹಾಂ ಗಾಯ್ಸ್ ಆಯಿತಾ, ಅದ್ರದ್ದು ಪ್ರೂಫ್ ಅದ್ರ ಹೆಸರು. ಸೊ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ನಿಮಗೆ ಜೂನ್ 10th ರಿಲೀಸ್ ಆಗಿದೆ. ಸೊ ಗೈಸ್ ಪ್ಲೀಸ್ ಗೋ ಆ್ಯಂಡ್ ವಾಚ್. ಇಫ್ ಮರ್ತರೂ ನೆಕ್ಸ್ಟ್ ಡೇ ಆದರೂ ಹೋಗಿ ವಾಚ್ ಮಾಡಿ. ಲೈಕ್ ಲಿಟ್ರಲಿ ಈ ಜೊತೆ ಎಲ್ಲ ಆಲ್ಬಮ್ಸ್ನ ಕಂಬೈನ್ ಮಾಡಿ ದೇ ಆರ್ ಮೇಕಿಂಗ್ ಅ ಹ್ಯೂಜ್ ಹಿಸ್ಟ್ರಿ ದಿಸ್ ಟೈಮ್. ಸೊ ವೆಯ್ಟ್ ಮಾಡಿ ನೋಡೋಣ ಆರ್ಮೀಸ್. ಇದೆಲ್ಲ ಆದಮೇಲೆ ಸಡನ್ನಾಗಿ ತೇಯುಂಗ್ ವಾಷಿಂಗ್ಟನಿಂದ ಬಂದ ತಕ್ಷಣವೇ ಆಯು ಅಂತಂದು ಆ್ಯಕ್ಟರ್ ಇದ್ದಾಳೆ K-pop ಒಳಗೆ. ಈಸ್ ಅ ಆ್ಯಕ್ಟರ್, ಶಿ ಈಸ್ ಸಿಂಗರ್, ಶಿ ಈಸ್ ಅ ಸಾಂಗ್ ರೈಟರ್, ಶಿ ಈಸ್ ಸೋಲೋ ಆ್ಯಕ್ಚುಲಿ. ಅವಳದು ಗ್ರೂಪ್ ಅಂಥದ್ದು ಯಾವುದೂ ಇಲ್ಲ, ಬಟ್ ಶಿ ಈಸ್ ಸೋಲೋ. ಶಿ ಈಸ್ ಸೋ ಫೇಮಸ್. ನಿಮ್ಗೆ ಅನಿಸುತ್ತೆ ಇಫ್ ಇನ್ ಕೇಸ್ ನೀವು K-dramas ಏನಾದರೂ ನೋಡಿದರೆ ಆಯು ಅಂತ ಆ್ಯಕ್ಟರ್ ನಿಮಗೆ ಗೊತ್ತಿರ್ಬೋದು. ಸೊ ಅವಳದು ಲೈಕ್ ಹೊಸ ಮೂವಿ ಬಂದಿತ್ತು. ದ್ಯಾಟ್ ಮೂವಿ ನೇಮ್ ಇಸ್ ಕಾಲ್ಡ್ ಬ್ರೋಕರ್ ಅಂತ. ಸೊ ಆ ಮೂವಿಗೆ ಸಪೋರ್ಟ್ ಮಾಡಬೇಕಂತ ಸೊ ವಾಷಿಂಗ್ಟನ್ನಿಂದ ಬಂದ ತಕ್ಷಣವೇ ಆ ಮೂವಿಗೆ ಪ್ರೀಮಿಯರಿಗೆ ಹೋಗಿ ವಾಚ್ ಮಾಡ್ದೆ. ಲೈಕ್ ಲಿಮಿಟೆಡ್ ಸೀಟ್ಸ್ ಇದ್ವು, ಲೈಕ್ ಅರೌಂಡ್ 100 ಸೀಟ್ಸ್ ಇದ್ವಾ ಇಲ್ಲ ಗೊತ್ತಿಲ್ಲ. ಲೈಕ್ ಫಸ್ಟ್ ಟು ಸಪೋರ್ಟ್ ಹರ್ ಅಂತಂದು ಬಂದಿದ್ದು. ಈವನ್ ಬ್ಲ್ಯಾಕ್ ಪಿಂಕ್ ಒಳಗೆ ಜಿಸೋ ಮತ್ತು ಜೆನ್ನಿ ಬಂದಿದ್ದರು. ಬೇರೆ ಬೇರೆ ಆ್ಯಕ್ಟರ್ಸ್ ಕೂಡ ಬಂದಿದ್ದರು, ಲೈಕ್ ಲಿಮ್ ಹಿನ್ ಹೋ, ಎಷ್ಟೊಂದು ಜನ ಬಂದಿದ್ದರು. ಈವನ್ ತೇಯುಂಗ್, ಆಮೇಲೆ ಬ್ಲ್ಯಾಕ್ ಪಿಂಕ್ ಮೆಂಬರ್ಸ್, K-popನ ಜಗ್ಗಿ ಲೈಕ್ ಗ್ರೇಟ್ ಪರ್ಸ್ನಾಲಿಟೀಸ್ ಪೀಪಲ್ ಆಲ್ಸೋ ಕೇಮ್. ಸೊ ಹಾಂ ಗೈಸ್, ದಿಸ್ ವಾಸ್ ದ ಇನ್ಫಾರ್ಮೇಷನ್. ವೈಟ್ ಹೌಸಿಗೆ BTS ಅವ್ರು ಇದಕ್ಕೆ ಹೋಗಿದ್ರು, ಅಲ್ಲೇನೇನಾಯಿತು, ಅದಾದಮೇಲೆ ತೇಯುಂಗು ಯಾವ ಮೂವಿಗೆ ಹೋದ, ಇದೆಲ್ಲ ಆಯಿತು. ಸೊ ಇದೇ ಥರ ನಿಮಗೆ BTS ಅಪ್ಡೇಟ್ಸ್ ಹೇಳ್ತಾನೆ ಇರ್ತೀನಿ. ಸೊ ಇಫ್ ಇನ್ ಕೇಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.